ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಯೂಟ್ಯೂಬ್ನಲ್ಲಿ ನೀವು ದುಡ್ಡು ಪಡಿಬೇಕಾದ್ರೆ ಒಂದು ಕ್ರೈಟೇರಿಯಾನ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅಂದರೆ 4000 ವಾಚ್ ಟೈಮ್ ಮತ್ತು 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದೇ ರೀತಿ ನೀವು ಫೇಸ್ಬುಕ್ನಲ್ಲಿ ನೀವು ದುಡ್ಡು ಪಡಿಬೇಕು, ಅರ್ನ್ ಮಾಡಬೇಕು ಅಂತಂದರೆ ನೀವು ಮಾಡ್ಬೋದು. ನೀವು ವೀಡಿಯೋಸ್ ನೋಡಬೇಕಾದ್ರೆ ಫೇಸ್ಬುಕ್ನಲ್ಲಿ ಇನ್ಸ್ಟ್ರೀಮ್ ಆ್ಯಡ್ಸ್ ಅಂತೇಳಿ ಬರುತ್ತೆ. ವೀಡಿಯೋ ನೋಡಬೇಕಾದ್ರೆ ಆ್ಯಡ್ ಬರುತ್ತೆ, ಅದರಿಂದ ದುಡ್ಡು ಬರುತ್ತೆ ಫೇಸ್ಬುಕ್ನಲ್ಲಿ ಕೂಡ. ಅದನ್ನು ನೀವು ಫೇಸ್ಬುಕ್ನಲ್ಲಿ ನೀವು ದುಡ್ಡು ಗಳಿಸಬೇಕು, ಅರ್ನ್ ಮಾಡಬೇಕು ಅಂತಂದರೆ ಈ ಒಂದು ಕ್ರೈಟೇರಿಯಾನ ಫಾಲೋ ಮಾಡಬೇಕು. ನಾನು ವೀಡಿಯೋ ಮಾಡಿದ್ದೀನಿ ಆಗಲೇ, ಹಿಂದೆ ಗೊತ್ತಿರಲಿಲ್ಲ ಅಂದರೆ ಈಗ ತಿಳ್ಕೊಳ್ಳಿ. 5000 ಫಾಲೋವರ್ಸ್ ಇರಬೇಕು ಫೇಸ್ಬುಕ್ ಪೇಜ್ನಲ್ಲಿ, ಮತ್ತು 60,000 ಮಿನಿಟ್ಸ್ನ ಕಂಪ್ಲೀಟ್ ಮಾಡಿರಬೇಕು, ಮತ್ತು ಇದು 5 ವೀಡಿಯೋಸ್ ಅಪ್ಲೋಡ್ ಮಾಡಿರಬೇಕು. ಇಷ್ಟು ಕ್ರೈಟೇರಿಯಾ ಕಂಪ್ಲೀಟ್ ಮಾಡಿದರೆ ನೀವು ಫೇಸ್ಬುಕ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿದಾದ್ಮೇಲೆ ಅಪ್ರೂವ್ ಮಾಡಿದಾದ್ಮೇಲೆ ನಿಮಗೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಫೇಸ್ಬುಕ್ನ ಪೇಜ್ನಲ್ಲಿ ವೀಡಿಯೋಸ್ನ ಹೇಗೆ ಅಪ್ಲೋಡ್ ಮಾಡೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಅದಕ್ಕೋಸ್ಕರ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ನೋಡ್ತಿದ್ರೆ ಫೇಸ್ಬುಕ್ ಕ್ರಿಯೇಟರ್ ಸ್ಟುಡಿಯೋ ಅಂತೇಳಿ ಈ ಅಪ್ಲಿಕೇಶನಿಂದ ನೀವು ವೀಡಿಯೋನ ಅಪ್ಲೋಡ್ ಮಾಡ್ಬೋದು. ಇದನ್ನು ಓಪನ್ ಮಾಡ್ತೀನಿ. ಓಪನ್ ಮಾಡಿದಾದ್ಮೇಲೆ ಈ ಥರ ನೀವು ಫೇಸ್ಬುಕ್ ಮೇಲ್ ಐ ಡಿ ಅಥವಾ ಫೋನ್ ನಂಬರ್, ಪಾಸ್ವರ್ಡ್ ಎಲ್ಲ ಹಾಕಿದಾದ್ಮೇಲೆ ಈ ಥರ ನೀವು ಫೇಸ್ಬುಕ್ ಪೇಜ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇದೆಲ್ಲ ಬರುತ್ತೆ. ಇಲ್ಲಿ ನೋಡ್ತಿದ್ರೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. 1000 ಮಿನಿಟ್ಸ್ ಕಂಪ್ಲೀಟ್ ಆಗಿದೆ. ಇನ್ನೂ 59,000 ಮಿನಿಟ್ಸ್ ಕಂಪ್ಲೀಟ್ ಆಗಬೇಕು. ಫಾಲೋವರ್ಸ್ 5000 ಬೇಕಾಗಿದೆ, ಇನ್ನೂ 12 ಆಗಿದೆ. ಇದರಲ್ಲಿ ಈಗೀಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮುಂದೆ ಕಂಪ್ಲೀಟ್ ಆದರೆ ಇದರಿಂದ ಕೂಡ ನಾನು ಅರ್ನ್ ಮಾಡ್ಬೋದು. ಈಗ ವೀಡಿಯೋ ಅಪ್ಲೋಡ್ ಮಾಡೋದು ಅಂತಂದರೆ ಇಲ್ಲಿ ಪೆನ್ಸಿಲ್ ಸಿಂಬಲ್ ಇದೆ, ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ತಿದ್ರೆ ನಿಮ್ಮದು ರೀಲ್ ಇದೆಯಾ, ವಿಡಿಯೋ ಇದೆಯಾ, ಫೋಟೋ ಇದೆಯಾ, ಏನು ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತೇಳಿ ಕೇಳುತ್ತೆ. ಅದರಲ್ಲಿ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ವೀಡಿಯೋನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಈ ವಿಡಿಯೋನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ನೆಕ್ಸ್ಟ್ ಅಂತಿದೆ, ಅದನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ವಿಡಿಯೋ ಟೈಟಲ್ ಮತ್ತು ಡಿಸ್ಕ್ರಿಪ್ಷನ್ ಮತ್ತು ಥಂಬ್ನೇಲ್ ಅಂತಿದೆ. ಇಲ್ಲಿ ಇವು ಮೂರಲ್ಲಿ ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಫಸ್ಟ್ ಟೈಟಲ್, ಫಾರ್ ಎಕ್ಸಾಂಪಲ್ ನಾನು ಹಾಯ್ ಅಂತೇಳಿ ಅಷ್ಟೇ ಬರಿತೀನಿ. ನಿಮ್ದು ಏನು ಟೈಟಲ್ ಇರುತ್ತೆ ಅದನ್ನು ಬರೀಬೇಕು. ಇಲ್ಲಿ ಡಿಸ್ಕ್ರಿಪ್ಷನ್ ಕೂಡ ಹಾಯ್ ಅಂತೇಳಿ ಬರಿತೀನಿ. ನಿಮ್ಮದು ಏನು ಡಿಸ್ಕ್ರಿಪ್ಷನ್ ಟೈಟಲ್ ಇರುತ್ತೆ ನಿಮ್ಮ ವೀಡಿಯೋದು ಅದನ್ನು ಬರೀಬೇಕು. ಬರೆದಾದ್ಮೇಲೆ ಇಲ್ಲಿ ಥಂಬ್ನೇಲ್ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗುತ್ತೆ. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಅಂತಿದೆಯಲ್ಲ, ನೆಕ್ಸ್ಟ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಈ ರೀತಿ ಬರುತ್ತೆ. ಬಂದಾದಮೇಲೆ ಇಲ್ಲಿ ಪಬ್ಲಿಷ್ ನೌ ಅಂತಿದೆ, ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಶೆಡ್ಯೂಲ್ ಮಾಡ್ಬೋದು. ಯಾವ ಡೇಟಿಗೆ ಯಾವ ಟೈಮ್ಗೆ ನೀವು ಈ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತಂತೀರೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಅದಾದಮೇಲೆ ಸೇವ್ ಆಸ್ ಡ್ರಾಫ್ಟ್ ಅಂತೇಳಿ ಒಂದು ಕೂಡ ಆಪ್ಷನ್ ಇದೆ. ಅದಾದಮೇಲೆ ನೀವು ಈಗಲೇ ಪಬ್ಲಿಷ್ ಮಾಡಬೇಕು, ಈಗಲೇ ಅಪ್ಲೋಡ್ ಮಾಡಬೇಕು ಅಂತಂದರೆ ಇಲ್ಲಿ ಪಬ್ಲಿಷ್ ನೌ ಅಂತಿದೆ, ಅದಕ್ಕೆ ಸೆಲೆಕ್ಟ್ ಆಟೋಮೆಟಿಕ್ಕಾಗಿ ಡಿಫಾಲ್ಟ್ ಆಗಿರುತ್ತೆ. ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡ್ತಿದ್ರೆ ಪಬ್ಲಿಷ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿದರೆ ಪಬ್ಲಿಷ್ ಆಗುತ್ತೆ. ಫ್ರೆಂಡ್ಸ್, ಮೇಲ್ಗಡೆ ನೋಡ್ತಾ ಇದ್ರೆ ಅಪ್ಲೋಡ್ ಆಗ್ತಾಯಿದೆ. ಭಾಳ ಬೇಗ ಅಪ್ಲೋಡ್ ಆಗುತ್ತೆ ಫ್ರೆಂಡ್ಸ್. ಇದರಲ್ಲಿ ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಜಾಸ್ತಿ ಟೈಮ್ ತೊಗೊಳುತ್ತೆ, ಇದರಲ್ಲಿ ಕಡಿಮೆ ಟೈಮ್ ತೊಗೊಳುತ್ತೆ ಫ್ರೆಂಡ್ಸ್. ಅಂದರೆ ಮೋಸ್ಟ್ಲಿ ಡಾಟಾ ಕಡಿಮೆ ಇರುತ್ತೆ, ಕ್ವಾಲಿಟಿ ಕಡಿಮೆ ಇರುತ್ತೆ ಅನಿಸುತ್ತೆ ನನಗೆ. ಅದಕ್ಕೋಸ್ಕರ ಇಷ್ಟು ಬೇಗ ಅಪ್ಲೋಡ್ ಆಗ್ತಾಯಿದೆ. 30 ಸೆಕೆಂಡ್ಸಲ್ಲಿ ಅಪ್ಲೋಡ್ ಆಗಿಬಿಡುತ್ತೆ. ಇದು 1.5 ಮಿನಿಟ್ ವೀಡಿಯೋ ಇದೆ. ಇದು 30 ಸೆಕೆಂಡ್ಸಲ್ಲಿ ಅಪ್ಲೋಡ್ ಆಗುತ್ತೆ. ಇದು ಆಲ್ಮೋಸ್ಟ್ ತುಂಬ ಈಸಿ ಇದೆ ಫ್ರೆಂಡ್ಸ್. ನೀವು ಯೂಟ್ಯೂಬರ್ ಇದ್ದರೆ ಈ ರೀತಿ ಫೇಸ್ಬುಕ್ ಪೇಜಲ್ಲೂ ಕೂಡ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡಿದರೆ ನಿಮಗೆ ಫೇಸ್ಬುಕ್ಕಿಂದ ನೀವು ದುಡ್ಡು ಅರ್ನ್ ಮಾಡ್ಬೋದು. ಯೂಟ್ಯೂಬಲ್ಲಿ ಹಾಕಿರೋ ವೀಡಿಯೋ ನೀವು ಅಪ್ಲೋಡ್ ಮಾಡ್ತಿರಲ್ಲ, ಅದೇ ವೀಡಿಯೋನ ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡಬೇಕು. ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಕಂಪ್ಲೀಟ್ ಆದಮೇಲೆ ಈ ರೀತಿ ಬರುತ್ತೆ. ಡನ್ ಅಂತೇಳಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಬರುತ್ತೆ ಫ್ರೆಂಡ್ಸ್. ಈಗ ನೋಡ್ತಾ ಇದ್ದೀರಾ, ಇಲ್ಲಿ ವಿಡಿಯೋ ಪೋಸ್ಟ್ ಈಸ್ ಪ್ರೊಸೆಸಿಂಗ್ ಅಂತಿದೆ. ಇಲ್ಲಿ ಪ್ರೊಸೆಸ್ ಆದಮೇಲೆ ವಿಡಿಯೋ ಇಲ್ಲಿ ಶೋ ಆಗುತ್ತೆ. ಸಿಂಪಲ್ ಇದೆ, ನೀವು ವಿಡಿಯೋನ ಅಪ್ಲೋಡ್ ಮಾಡ್ಬೋದು ಫೇಸ್ಬುಕ್ ಪೇಜ್ನಲ್ಲಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಚಾನಲ್ನಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.